ನಮಗೆ ಹೇಳ್ತಾ ಇದ್ರು, ನನ್ನ ಜೊತೆ ಇನ್ನೂ 400-500 ಬುಕ್ ಇದೆ, ಆದರೆ ಅದನ್ನು ಹೊತ್ಕೊಂಡು ಹೋಗಿ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ವೈಯಕ್ತಿಕ ಸಮಸ್ಯೆ, ಆರೋಗ್ಯದ ಸಮಸ್ಯೆಯಿಂದ ಆಗ್ತಾ ಇಲ್ಲ ಅನ್ನೋ ಅಭಿಪ್ರಾಯ. ಅಂತ ಒಬ್ಬ ಸರಳ ಸಜ್ಜನ ಪ್ರಾಮಾಣಿಕ ವ್ಯಕ್ತಿಯನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಕನ್ನಡ ಸಾಹಿತ್ಯ ಲೋಕ ಇರ್ಬೋದು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಕುಟುಂಬ ವರ್ಗಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು, ಅವರ ದುಃಖದ ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ಹೇಳಿದ್ರೆ ಶರಣರ ಜೀವನವನ್ನು ಮರಣದಲ್ಲಿ ಕಾಣುವ ನನಗೆ ಕಮಲಾಕರ್ ಭಂಡಾರಿಯವರ ಒಂದು ಸರಳತೆ, ಸೌಜನ್ಯತೆ ಮತ್ತು ಯಾರಿಗೂ ಕೂಡ ಅವರು ನೋವಾಗುವಂಥ ರೀತಿಯಲ್ಲಿ ಮಾತಾಡ್ತಾ ಇರಲಿಲ್ಲ. ಪುಸ್ತಕದಿಂದ ಹೆಚ್ಚಿನ ಲಾಭ ಏನೂ ಬರ್ತಿರಲಿಲ್ಲ. ಸಾಮಾನ್ಯವಾಗಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಆ ಪುಸ್ತಕದ ಮಣವಾರ ಇಷ್ಟು ದೊಡ್ಡ ದೊಡ್ಡ ಪುಸ್ತಕಗಳಿದ್ವು. ಅದಕ್ಕೆ ರೇಟು ನೋಡಿದರೆ 60-70 ರೂಪಾಯಿ ಅಷ್ಟೇ ಇತ್ತು. ಅದರೊಳಗೆ ಎಷ್ಟು ಇವರಿಗಾದ್ರೂ ಎಷ್ಟು ಲಾಭ ಸಿಗ್ತಿತ್ತು ಅಂತ ಲೆಕ್ಕ ಹಾಕಿದವಾಗ ಇಲ್ಲ, ಅದರಲ್ಲೇನು ಲಾಭ ಏನು ಇಲ್ಲ, ಕೊಟ್ಟು ಅದೊಂದು ದಂಧೆ ಅಂತ ಮಾಡ್ತಿದ್ದೀವಿ ಅಂತೆ. ಕಡಿಮೆ ನಂತರ ಎಲ್ಲ ತುಂಬ ಜನರಿಗೆ ಆ ಪುಸ್ತಕಗಳನ್ನು ನಾವು ಕೂಡ ಕೊಡಿಸುವಂಥ ವಿಚಾರವನ್ನು ಕೂಡ ಮಾಡಿದ್ವಿ. ಈಗ ನನಗೂ ಒಂದು ಹೊಸ ವಿಷಯ ಗೊತ್ತಾಯಿತು. ಅವರು ಜೀವಂತವಾಗಿದ್ದಾಗ ಎಷ್ಟು ಸಮಾಜಕ್ಕೆ ಒಳಿತನ್ನು ಬಯಸ್ತಿದ್ರು, ತಾವು ತಮ್ಮ ಮರಣದಲ್ಲೂ ಕೂಡ ದೇಹವನ್ನು ದಾನ ಮಾಡುವಂಥ ಸಂಶೋಧನಾ ವಿದ್ಯಾರ್ಥಿಗಳಿಗೆ ದಾನವನ್ನು ಮಾಡಿದ್ದಾರೆ. ಅದಕ್ಕಿಂತ ಮತ್ತೊಂದು ವಿಶೇಷ ಏನಂತಂದರೆ ನನಗೆ ಈಗ ಗೊತ್ತಾಯಿತು, ಅವರ ಕಣ್ಣುಗಳನ್ನು ಕೂಡ ಅವರು ದಾನ ಮಾಡಿದ್ದಾರೆ. ಅಂದರೆ ತಾವು ಮರಣದಲ್ಲಿದ್ದರೂ ಕೂಡ, ಮರಣ ಹೊಂದಿದ್ರೂ ಕೂಡ ಜೀವಂತವಾಗಿ ಇರ್ತಕ್ಕಂಥ ಒಂದು ಇದ್ದು ಕತ್ತಲೆಯಲ್ಲಿ ಇರ್ತಕ್ಕಂಥವರ ಭಾಳ